ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಚಿಕನ್ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಇದೆಲ್ಲ ಬೋನ್ಲೆಸ್ ಚಿಕನು, ಮೂಳೆ ಇಲ್ಲ. ತೊಳೆದು ಚೆನ್ನಾಗಿ ನೀರು ಇಲ್ದಿರ ಇಟ್ಟಿದ್ದೀನಿ. ಅದಕ್ಕೊಂದು ಪುಡಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ kg ಚಿಕನ್ಗೆ 1 ಟೀ ಸ್ಪೂನು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನು ಸೋಂಪು ಕಾಳು, ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು 10 ಕಾಳು ಮೆಣಸು, ಒಂದು ಜಾಪತ್ರೆ, ಇದು ಪಲಾವ್ ಎಲೆ, 4 ಲವಂಗ, ಒಂದು ಚಕ್ಕೆ ಏಲಕ್ಕಿ, 2 ಲವಂಗ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಡ್ರೈ ರೋಸ್ಟ್ ಥರ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪಿನಕಾಯಿ. ಚಿಕನ್ ಉಪ್ಪಿನಕಾಯಿ, ಮಟನ್ ಉಪ್ಪಿನಕಾಯಿ, ಮತ್ತು ಎರ ಉಪ್ಪಿನಕಾಯಿ, ಫಿಶ್ ಉಪ್ಪಿನಕಾಯಿ ಅದೆಲ್ಲ ಮಾಡ್ತೀನಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಚಿಕನ್ ಎಣ್ಣೆಯಲ್ಲಿ ಕರಿಬೇಕು. ಈಗ ಫ್ರೈ ಆಗಿದೆ, ಈಗ ತೆಗೆದುಬಿಡೋಣ. ಇದು ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ತೀನಿ. ನೋಡಿ, ಈಗ ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅರ್ಧ ಬೆಂದಿದೆ, ಇನ್ನು ಅರ್ಧ ಜೋರು ಒಲೆಯಲ್ಲೇ ಇಟ್ಕೊಳ್ಳಿ. ಬೆಂದಿದೆ, ಈಗ ತೆಗೆದುಬಿಡೋಣ. ತೆಗಿತಾ ಇದ್ದೀನಿ. ಅದೇ ಬೆಂಡಲ್ಲಿ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದು ಬೀಜ ಇಲ್ದಿರ ಹಾಕಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಬೀಜ ಇಲ್ದಿರ ಹಾಕಿದ್ದೀನಿ. ಕರಿಬೇವು ಸ್ವಲ್ಪ, ಒಂದು 2 ಕರಿಬೇವು ಹಾಕಿ ಮೀಡಿಯಮ್ ಅಲ್ಲೇ ಇರಲಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚಿಕನ್ ಹಾಕಿದ್ದೀನಿ. ಖಾರದ ಪುಡಿ 1 ಟೀ ಸ್ಪೂನ್ ಹಾಕಿ, ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನ್ ಹಾಕಿ, ಅರಿಶಿನ ಪುಡಿ 1/4 ಟೀ ಸ್ಪೂನು, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆ ಪುಡಿ ಹಾಕೋಣ. ಪುಡಿ ರುಬ್ಕೊಂಡ್ಬಂದಿದ್ದೀನಿ. ನೈಸಾಗಿ ರುಬ್ಕೊಂಡ್ಬರ್ಬೇಕು ಪುಡಿನ. ಇದೊಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಮೊಳೆಯಲ್ಲಿ ಇಟ್ಕೊಳ್ಳಿ. ಈಗ ಆ ಪುಡಿ ನೋಡಿ, ಈ ಥರ ನೈಸಾಗಿ ರುಬ್ಕೊಂಡ್ಬಂದಿದ್ದೀನಿ. ಈ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು 2 ನಿಮಿಷ ರೆಡಿ ಆಯಿತು. ಅಷ್ಟು ಟೇಸ್ಟಾಗಿ ಬರುತ್ತೆ. ಹೊರಗಡೆ 1 ತಿಂಗಳು ಇಡ್ಬೋದು. ಇನ್ನೂ ಜಾಸ್ತಿ ದಿವಸ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇನ್ನೂ ಬೇಕಾದರೆ ಪೀಸ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಚಿಕನ್ ಉಪ್ಪಿನಕಾಯಿ ರೆಡಿ ಆಯಿತು. ಮೇಲೆ ಅರ್ಧ ನಿಂಬೆಹಣ್ಣು, ಜಾಸ್ತಿ ಬೇಡ, ಸಾಕು. ಎಷ್ಟು ನಿಂಬೆಹಣ್ಣು ಹಾಕಿ, ಎಣ್ಣೆ ಬೇಕಾದರೆ ಇನ್ನೂ ಹಾಕ್ಕೊಳ್ಳಿ. ಅಷ್ಟು ಟೇಸ್ಟಾಗಿರುತ್ತೆ ಈ ಚಿಕನ್ ಉಪ್ಪಿನಕಾಯಿ. ಮಟನ್ ಉಪ್ಪಿನಕಾಯಿ, ಎರ ಉಪ್ಪಿನಕಾಯಿ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ಚಿಕನ್ ಉಪ್ಪಿನಕಾಯಿ ರೆಡಿ ಆಯಿತು. ಚಿಕನ್ ತೊಕ್ಕೂ ಮಾಡ್ತೀನಿ. ಚಿಕನ್ ತೊಕ್ಕು ಅನ್ನಕ್ಕೆಲ್ಲ ಕಲಿಸ್ಕೊಂಡು ತಿನ್ಬೋದು. ಅದೂ ಒಂದು ಟೈಪ್ ಇದೆ. ಚಿಕನ್ ತೊಕ್ಕು ಅದು ಒಂದಿನ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.